ಶ್ರೀ ಗುರುಭ್ಯೋ ನಮಃ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೆ, ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಯಾ ದೇವಿ ಸರ್ವಭೂತೇಷು ಮಾತ್ರ ರೂಪೇಣ ಸಂಸ್ಥಿತ, ನಮಸ್ತಸ್ಸೈ 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 ನಮೋ ನಮಃ. ಒಬ್ಬವ ಕಾಡಿಗೆ ಹೋಗಿದ್ನಂತೆ ಜೇನು ತುಪ್ಪ ಸಂಗ್ರಹ ಮಾಡಲಿಕ್ಕೆ. ತುಪ್ಪ ಸಂಗ್ರಹ ಮಾಡಲಿಕ್ಕೋಸ್ಕರ ಕಾಡಿಗೆ ಹೋಗಿದ್ದ. ಕೆಳಗ ಹೊಗೆ ಹಚ್ಚಿದ, ಜೇನು ನೊಣಗಳೆಲ್ಲ ಓಡೊಂಟಿದ್ದು. ಇವು ಮ್ಯಾಲೆ ಹತ್ತಿದ. ಹೋಗಬೇಕಾದ್ರೆ ಕೊನೆಗೆ ರಾಣಿ ಜೇನು ಹೊಂಟಿತ್ತಂತೆ. ಅದು ಹೇಳಿತಂತೆ, ನಿನ್ನ ಯೋಗ್ಯತೆ ಇಷ್ಟೇ ಮನುಷ್ಯನೇ, ಜಗತ್ತಿನಲ್ಲಿ ನಿನಗ ಜೇನು ತುಪ್ಪ ಕದಿಯುವಂಥ ತಾಕತ್ತದ. ನನ್ನ ಜೇನು ಗೂಡನ್ನು ನೀನು 100 ಸಲ ಕದಿ, ನಾ 101ನೇ ಸಲ ಮತ್ತೆ ಗೂಡು ಕಟ್ಟಿ ಮತ್ತೆ ಜೇನು ಸಂಗ್ರಹ ಮಾಡ್ತೀನಿ. ಆದರೆ ಜಗತ್ತಿನಲ್ಲಿ ನಿನಗೆ ಜೇನು ಕದಿಯುವಂಥ ತಾಕತ್ತು ಕೊಟ್ಟಾನೆ ವಿನಃ ಜೇನನ್ನು ಉತ್ಪತ್ತಿ ಮಾಡುವಂಥ ತಾಕತ್ತು ನಿನಗಿಲ್ಲ ಮನುಷ್ಯನೇ ಅಂತ ತಿಳ್ಕೊಂಡು ಜೇನು ನೊಣ ಹೇಳಿತಂತೆ. 100 ಸಲ ತೆಗೆದ್ರು ಕೂಡ 101ನೇ ಸಲ ನಾನು ಮತ್ತೆ ಗೂಡು ಕಟ್ತೀನಿ ಅನ್ನುವಂಥ ಸಾಮರ್ಥ್ಯ ಒಂದು ಸಣ್ಣ ಜೇನು ಗೂಡಿಗಿದ್ದಾಗ, ಜೇನು ಹುಳುಕಿದ್ದಾಗ, ನಾವು ಇಷ್ಟೆಲ್ಲ ಎತ್ತರ ಆಗಿ ಇಷ್ಟು ಸಾಮರ್ಥ್ಯ ಇರುವಂಥವರು ಪ್ರಯತ್ನ ಮಾಡಲಾರದ ಎಷ್ಟೋ ಜನರು ಕೂಡ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬದುಕದೆ ಎಷ್ಟೋ ಜನನು ಕೂಡ ಮೃತ್ಯುವನ್ನು ಹೊಂದ್ತಾರೆ. ಇಲ್ಲೊಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಪ್ರಯತ್ನ ಮಾಡಿದರೆ ಮನುಷ್ಯ ಏನೆಲ್ಲ ಸಾಧನೆ ಮಾಡ್ಬೋದು. ನಮ್ಮ ಬೋಸ್ರ ಸರ್ ಹೇಳಿದ್ರಲ್ಲ, ಪ್ರಯತ್ನ ಮಾಡಿದರೆ ಏನೆಲ್ಲವನ್ನೂ ಕೂಡ ಸಾಕಾರ ಮಾಡುವಂತಹ, ಸಾಧನೆ ಮಾಡುವಂತಹ ವ್ಯವಸ್ಥೆ ಈ ಜಗತ್ತಿನಲ್ಲಿದೆ. ಹೀಗಾಗಿ ನಮ್ಮ ಫ್ರೆಂಡ್ಸ್ ಅವರು ಬಹುತೇಕ ಅವರಿಗೆ ಪರಿಚಯ ಆಗಿ 15 ವರ್ಷಕ್ಕಿಂತನೂ ಜಾಸ್ತಿ ಆಯಿತು ಅಂತ ಭಾವನೆ ಮಾಡ್ಕೊಳ್ತೀವಿ ನಾವು. ಅವ್ರ ಮನಸ್ಸು ಭಾಳ ಒಳ್ಳೇದೈತೆ, ಯಾವುದೇ ಕಲ್ಮಶ ಇಲ್ಲ. ಅವ್ರು ನಮಗೆ ಕೆಟ್ಟದ್ದು ಮಾಡಕತ್ತಾರಂತ ಗೊತ್ತಿದ್ರು ಅವರಿಗೆ ಒಳ್ಳೇದು ಮಾಡುವಂಥ ಸ್ವಭಾವದವರು ನಮ್ಮ ಫ್ರೆಂಡ್ಸ್ ಅವರು. ನಾವು ಗಮನಿಸಿದ್ದೀವಿ ಅದನ್ನು. ನಿಮಗೆ ಗೊತ್ತಿರಲಿ, ಈಗಲೂ ನೆನೆಸ್ಕೊಂಡ್ರೆ ಭಾವಕ ಆಗ್ತೀವಿ ನಾವು. ಕೋವಿಡ್ ನಮ್ಮ ಗುರುಗಳಿಗೆ ಬಂದಿತ್ತು. ಆ ಕೋವಿಡ್ ಸಂದರ್ಭದಲ್ಲಿ ಗುರುಗಳ ಆರೈಕೆಗೆ ನಾವು ಹಾಸ್ಪಿಟ್ಲಲ್ಲಿದ್ದೀವಿ. ಆನಂತರ ಮಠಕ್ಕೆ ಕರ್ಕೊಂಬಂದ್ವಿ ಗುರುಗಳನ್ನ. ಮಠಕ್ಕೆ ಕರ್ಕೊಂಬಂದಾಗ ನಮಗೆ ಅದು ತಗೊಳ್ತು, ಕೋವಿಡ್ ನಮಗೂ ಆಯಿತು. ನಾವು ಒಂದೇ ಕಡೆ ಇಬ್ಬರು ಕೋವಿಡ್ ಇರುವಂಥವ್ರು ಇರಬಾರ್ದು, ಅವ್ರು ರಿಕವರಿ ಹಾಕತ್ತಾರ, ನೀವು ಅಲ್ಲಿ ಇರಬಾರ್ದು ಅಂದ್ರೆ ಡಾಕ್ಟ್ರ್. ನಾನು ಮತ್ತೆ ರಾಯಚೂರಿಗೆ ಹೋದೆ. ನಾನು ಸರಿಸುಮಾರು ಒಂದು 10 ದಿನ ಇರಬೇಕಾಯ್ತಲ್ಲಿ. ಆ 10 ದಿನಗಳ ಪರ್ಯಂತ ನಮ್ಮ ಫ್ರೆಂಡ್ಸ್ ಅವರು ನಮ್ಮ ಗುರುಗಳಿಗೆ ಹೇಳಿದ್ದೆ ನಾನು, ನೀವು ನೋಡ್ಕೋಬೇಕ್ರಿಪ್ಪ ಅಂತ. ಆ 10 ದಿನಗಳು ಸ್ವಂತ ತಂದೆಗತೆ ಹೇಗೆ ನೋಡ್ಕೊತಾರಲ್ಲ ಹಂಗೆ 3 ಜನ ನಿಂತ್ಕೊಂಡು ನಮ್ಮ ಗುರುಗಳನ್ನು ಆರೈಕೆ ಮಾಡಿದ್ದು ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕಾಗ್ತದೆ. ಅವರಿಗೆ ನಡಿಲಿಕ್ಕೆ ಆಗ್ತಿದ್ದಿಲ್ಲ, ಅವರಿಗೆ ಸ್ನಾನ ಮಾಡಲಿಕ್ಕೆ ಆಗ್ತಿದ್ದಿಲ್ಲ. ಆ ಸಂದರ್ಭದಲ್ಲೂ ಕೂಡ ಅವ್ರನ್ನ ಎತ್ಕೊಂಡು ಅವರಿಗೆ ಸ್ನಾನ ಮಾಡಿಸುವಂಥದ್ದಾಗಲಿ, ಅವ್ರಿಗೆ ಪೂಜೆ ಮಾಡಿಸುವಂಥದ್ದಾಗಲಿ, ಆಮೇಲೆ ಅವ್ರ ಜೊತೆ ಅವರಿಗೆ ರೋಗ ಬಂದತ್ತಂತ ಫೀಲ್ ಆಗಬಾರ್ದು. ಹಾಗಾಗಿ ಬುದ್ಧಿ ನೀವು ಬೇಗ ಆರಾಮಾಗ್ತೀರಿ ಅಂತ ತಿಳ್ಕೊಂಡು ಆ 10 ದಿನಗಳ ಪರ್ಯಂತ ಕೂಡ ನಾವು ಹೇಳಿದ ತಕ್ಷಣ ಭಾಳ ನಮ್ಮ ಗುರುಗಳು, ನಮ್ಮ ಸೌಭಾಗ್ಯ ಗುರುಗಳ ಸೇವೆ ಮಾಡೋದು ಅಂತ ತಿಳ್ಕೊಂಡು ಭಾಳ 3 ಜನನೂ ಕೂಡ ಭಾಳಷ್ಟು ಸೇವೆಯನ್ನು ಮಾಡಿದ್ದು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಅವರಿಗೆ ಯಾರ ಬಗ್ಗೆನೂ ಕೂಡ ದ್ವೇಷ ಇಲ್ಲಾರ್ದಂಗೆ ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡುವಂತಹ ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಭಾಳ ಚೆನ್ನಾಗೈತೆ. ಕಮ್ಯುನಿಕೇಷನ್ ಸ್ಕಿಲ್ ಅಂತಂತಂದರೆ ಬೇರೆಯವ್ರ ಜೊತೆ ಮಾತಾಡೋದಲ್ಲ. ಕಮ್ಯುನಿಕೇಷನ್ ಸ್ಕಿಲ್ ಯಾವುದಂತ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಯಾವಾಗ ಬದುಕು ನಮ್ಮನ್ನು ಕೆಳಗೆ ನೂಕುತ್ತೋ, ಯಾವಾಗ ಕಷ್ಟಗಳು ಕೊಡುತ್ತೋ, ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ನಾವೇ ಧೈರ್ಯ ತುಂಬಿಕೊಳ್ಳೋದು. ಏನೂ ಆಗೋದಿಲ್ಲ, ಮುನ್ನುಗ್ಗು, ಇದೊಂದು ಕೆಟ್ಟ ಕಾಲ ಐತೆ, ನಿನಗೆ ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ತಿಳ್ಕೊಂಡು ನಮ್ಮ ಮನಸ್ಸಿಗೆ ಸಾಮರ್ಥ್ಯವನ್ನು ಕೊಟ್ಟು ಮುನ್ನಡ್ಕೊಂಡು ಹೋಗೋದಿದೆಯಲ್ಲ, ಆ ಕಮ್ಯುನಿಕೇಷನ್ ಸ್ಕಿಲ್ಲು ಈ ಫ್ರೆಂಡ್ಸಲ್ಲಿದೆ. ಎಷ್ಟೋ ಸಂದರ್ಭದಲ್ಲೂ ಕೂಡ ಕೆಟ್ಟ ಕಾಲ ಎಲ್ಲರಲ್ಲೂ ಜೀವನದಲ್ಲೂ ಇರುತ್ತೆ, ಆದರೆ ಆ ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ಒಂದು ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಕಾಯಕ, ಅವರ ಶ್ರದ್ಧೆ, ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಈ ಭಾಗಕ್ಕೆ ಕೊಡುವಂಥದ್ದಾಗಲಿ ಹಾಗೆ ಅಂತ ಶುಭವನ್ನು ಹಾರೈಸಿ, ನಮ್ಮ ಬೋಸರಾಜ್ ಸರ್ ಅವರು
ಅವ್ರು ಇವತ್ತು ಬೆಂಗಳೂರಿಂದ ಬಂದಾರಂತೆ. ಅವ್ರು ನೋಡ್ತಿದ್ರೆ ನಮಗೆ ವಿಪರ್ಯಾಸ ಆಗ್ತದೆ. ನಾಚಬೇಕು ಯುವಕರಾಗಿ. ಅಷ್ಟು ವಯಸ್ಸಿನ ಆದರೂ ಕೂಡ ಇವತ್ತು ಬೆಂಗಳೂರಿಗೆ ಬಂದು ಇವತ್ತು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಬೇಗ ಮೀಟಿಂಗ್ ಮುಗಿಸ್ಕೊಂಡು ಸಂಜೆ ಮತ್ತೆ ರಾಯಚೂರಿಗೆ ಹೋಗಿ ನಾಳೆ ಬೆಳಗಾವಿ ಮುಂಜೆಯಿಂದ ಸಂಜೆ ತನಕ ಕಾರ್ಯಕ್ರಮ ಮುಗಿಸ್ಕೊಂಡು ನಾಡಿದ್ದು ಮತ್ತು ಜಾತ್ರೆಗಳೆಲ್ಲ ಮುಗಿಸ್ಕೊಂಡು ಮತ್ತೆ ನಾಡಿದ್ದು ರಾತ್ರಿ ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ ಅವರು. ಎಷ್ಟು ಥರವಾದಂಥ ಕಾಯಕವನ್ನು ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ಬುದ್ಧಿ ಯಾವಾಗಲೂ ಕೂಡ ಸಮಯನ ವ್ಯರ್ಥ ಮಾಡಬಾರ್ದು ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ. ಅವಂಥ ಆದರ್ಶ ವ್ಯಕ್ತಿಗಳನ್ನು ನಿಮ್ಮ ಮುಂದೆ ಕರೆಸಿ ನಿಮಗೆ ಎಲ್ಲ ಸ್ಫೂರ್ತಿ ಆಗಲಿ ಅಂಥ ಸ್ಫೂರ್ತಿ ವ್ಯಕ್ತಿಗಳು ಇಲ್ಲಿ ಬಂದಿರೋದು ಈ ಕಾರ್ಯಕ್ರಮಕ್ಕೊಂದು ಶೋಭೆ ತಂದಿದೆ. ನಮ್ಮ ಶಾಸಕರು ಸಹ ಭಾಳ ಸರಳ. ಸರಳ ಅಂತಂತಂದರೆ ಅವರು ಯಾವುದೇ ಥರವಾದಂಥ ಮೇಲು ಕೀಳುಗಳು ನೋಡುವುದಿಲ್ಲ, ಯಾವ ಜಾತಿಗಳು ನೋಡುವುದಿಲ್ಲ. ಇವನ ತಕ್ಕ ರೊಕ್ಕ ಐತೆ, ಇವನ ಹತ್ರ ಏನೋ ಉಪಯೋಗ ಐತೆ ಅಂತ ಯಾವುದೇ ಥರವಾದಂತಹ ಲವಲೇಶವಾದಂತಹ ಹೋಲಿಕೆಗಳನ್ನು ಮಾಡಲಾರ್ದೇ ಪ್ರತಿಯೊಬ್ಬರನ್ನೂ ಕೂಡ ಅತ್ಯಂತ ಆತ್ಮೀಯವಾಗಿ ಮಾತಾಡಿಸುವಂತಹ ಕಕ್ಕಲಾತಿಯಿಂದ ಮಾಡುವಂತಹ ನಮ್ಮ ಶಾಸಕರು ಯಾರೇ ಕರೆದರೂ ಕೂಡ ಅವರಿಗೆ ಸ್ಪಂದಿಸಿ ಆ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು, ಕಷ್ಟಕ್ಕೆ ಅಣಿಯಾಗುವಂಥದ್ದು. ಮತ್ತು ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕಾಯಕಗಳನ್ನು ಮಾಡುವಂಥ ನಮ್ಮ ಶಾಸಕರು ಬಂದಿದ್ದಾರೆ. ಬಹುತೇಕ ನಮ್ಮ ಎಲ್ಲ ಗಣ್ಯರು ಬಂದಿದ್ದಾರೆ. ನೀವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದೇನು ಅಂತಂತಂದರೆ, ನೀವು ಓದಿನ ಜೊತೆಗೆ ಸಂಸ್ಕಾರವನ್ನು ಕೂಡ ರೂಢಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ವೇದಿಕೆ ಸಿದ್ಧ ಆಗಿದೆ ಅಂತ ಭಾಸ ಮಾಡ್ಕೊಳ್ತಾ ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ, ಮಾ ಫ್ರೆಂಡ್ಸು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಮಾತುಗಳಿಂದ ವಿರಮಿಸ್ತೇವೆ. ನಮಸ್ಕಾರ.